ಅಷ್ಟು ಬೇಗ ಬಂದ್ಬಿಟ್ನಾ? ಇಂಟರ್ವ್ಯೂ ಹೇಗಾಯ್ತು ಅಂತ ಅವನು ಕೇಳಬೇಕಿತ್ತು. ಇಷ್ಟು ಬೇಗ ಬಾಂಬೆಯಿಂದ ಹೆಂಗೆ ಬರೋಕ್ಕೆ ಸಾಧ್ಯ ಹೇಳಿ? ಸಿದ್ದು ಅವರೇ, ಫ್ಲೈಟಲ್ಲಿ ಬಂದರೆ 2 ಅವರ್ ಬೇಕು ಅಷ್ಟೇ. ಅವನ್ನ ಕೇಳಿದಿದ್ರೆ ನಿಮ್ಗೆ ಗೊತ್ತಾಗ್ತಿರ್ತಿತ್ತು. ಅಲ್ಲ, ಇಂಟರ್ವ್ಯೂ ಮುಗಿಸ್ಕೊಂಡು ನೇರವಾಗಿ ಮನೆಗೆ ಹೋಗ್ಬೇಕಲ್ವಾ? ಇಲ್ಲಿಗೆ ಯಾಕೆ ಬರ್ತಾರೆ? ಅದು ಅಲ್ಲದೆ ಸಿಂಚನ ಇವ್ರಿಗೋಸ್ಕರ ಕಾಯ್ತಾ ಇರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ವಾ? ನೀವು ಹೇಳ್ತಿರೋದು ಸರಿಯಾಗೇ ಇದೆ. ಬನ್ನಿ, ನಾವೇ ವಿಚಾರಿಸೋಣ. ಮೇಡಮ್, ಈಗ ನಾವೇ ಹೋಗಿ ವಿಚಾರಿಸಿದ್ರೆ ತಪ್ಪು ತಿಳ್ಕೊಬೋದು. ನೀವು ಫೋನ್ ಮಾಡಿಬಿಟ್ಟು ಎಲ್ಲಿದ್ದಾರೆ ಏನು ಅಂತ ವಿಚಾರಿಸ್ಬೋದಲ್ವಾ? ಆಗ ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಅವ್ರು ಬಾಂಬೆಗೆ ಹೋಗೋರಾ ಇಲ್ವಾ ಅನ್ನೋದು ಗೊತ್ತಾಯ್ತದೆ. ಸಿದ್ದು ಅವರೇ, ಕಣ್ಣು ಮುಂದೆ ಇರೋವಾಗ ನಾವು ಯಾಕೆ ಫೋನ್ ಮಾಡಿ ಕೇಳಬೇಕು? ನಾವು ಫೋನ್ ಮಾಡಿದ್ರೆ ಅವ್ನು ಖಂಡಿತ ಬಾಂಬೆನಲ್ಲೇ ಇದ್ದೀನಿ ಅಂತ ಹೇಳ್ತಾನೆ. ಅದ್ರ ಬದಲು ನಾವಿಲ್ಲಿ ರಿಸೆಪ್ಷನಲ್ಲಿ ವಿಚಾರಿಸೋಣ. ಅವ್ನು ಯಾವಾಗ ಬಂದ ಅಂತ ನಮ್ಗೆ ಗೊತ್ತಾಗುತ್ತೆ. ಆಗ ಅವ್ನು ನಮಗೆ ಸುಳ್ಳು ಹೇಳ್ತಿದ್ದಾನ, ನಿಜ ಹೇಳ್ತಿದ್ದಾನ ಅಂತ ನಾವು ಕಂಡು ಹಿಡಿಬೋದು. ನೀವು ಹೇಳ್ತಾರೆ ಸರಿಯಾಗುತ್ತೆ ಮೇಡಮರೇ, ಬನ್ನಿ ಹೋಗೋಣ. ಓ ಗೌಡ್ರೆ, ಏನು ನೀವು ನಮ್ಮ ಲಾಡ್ಜಿಗೆ ಬಂದುಬಿಟ್ಟಿದ್ದೀರಾ? ರೂಮ್ ಏನಾದರೂ ಬೇಕಿತ್ತಾ? ಅದೆಲ್ಲ ಏನು ಬೇಡ ಕಣಮ್ಮ, ಒಬ್ಬರ ಬಗ್ಗೆ ವಿಚಾರಿಸ್ಬೇಕಿತ್ತು, ಅದಕ್ಕೆ ಬಂದು. ಹೌದಾ ಸರ್? ಯಾರ ಬಗ್ಗೆ? ಮೇಡಮ್, ಇವ್ರು ಯಾವ ರೂಮಲ್ಲಿದ್ದಾರೆ? ಇವರು ರೂಮ್ ನಂಬರ್ 204 ಮೇಡಮ್. ಮೇಡಮ್, ಇವ್ರು ಎಷ್ಟು ದಿನದಿಂದ ಇಲ್ಲಿದ್ದಾರೆ ಅಂತ ಹೇಳೋಕ್ಕಾಗತ್ತಾ? ಒಂದು ನಿಮಿಷ ಮೇಡಮ್. ಅವರು ನಿನ್ನೆ ರಾತ್ರಿನೇ ಚೆಕ್ ಇನ್ ಆಗಿದ್ದಾರೆ ಮೇಡಮ್. ಅಂದರೆ ಭಾವ ಬಾಂಬೆಗೆ ಹೋಗೇ ಇಲ್ಲ. ಯಾವಾಗಲೂ ಇವನು ಹೀಗೆ ಮಾಡ್ತಾನೆ. ಇಂಟರ್ವ್ಯೂಗೆ ಬಾಂಬೆಗೆ ಹೋಗಿದ್ದಾನೆ ಅಂತ ನಮ್ಮ ಹತ್ರನೇ ಸುಳ್ಳು ಹೇಳಿದ್ದಾನೆ. ಇವ್ನು ನಮ್ಮ ಹತ್ರ ಸುಮ್ಮನೆ ಬಿಡಬಾರ್ದು. ಬನ್ನಿ ಸಿದ್ದು ಅವರೇ. ಆದರೂ ಈ ರೀತಿ ಕದ್ದು ಕುಡಿಯೋದ್ರಲ್ಲಿರೋ ಮಜಾ ಬೇರೆ ಎಲ್ಲೂ ಸಿಗಲ್ಲ ಕಣ. ಹೌದೌದು, ಮೊದಲೇನು ಹೇಳ್ತಿದ್ದೆ ಕುಡಿಯೋಲ್ಲ, ಹಂಗೆ ಹಿಂಗೆ ಕತೆ ಹೊಡಿತಿದ್ದೆ. ಅದೆಲ್ಲ ಏನು ಗೊತ್ತೇನಾ, ಒಂದು ಪೆಗ್ ಹೋಗೋವರೆಗೆ, ಆಮೇಲೆ ಮಜಾ ಮಜಾ. ಸಿಂಚನ ಬೇಬೆ ಮಾತಾಡೋ. ಹಲೋ. ಹರಿ, ಎಲ್ಲಿದ್ಯಾ? ಹಾಂ, ಇಲ್ಲೇ ತುಮಕೂರಲ್ಲೇ ಇದ್ದೀನಿ. ಇನ್ನೇನು ಹೇಳಿ ಬೇಬಿ? ಅಲ್ಲ, ಬಾಂಬೆಗೆ ಇಂಟರ್ವ್ಯೂ ಬಂದಿದ್ದೀನಿ ಅಂತ ನಿನಗೂ ಗೊತ್ತು, ಮತ್ತೆ ಕೇಳ್ತಿದ್ಯಲ್ಲ. ಯಾವ ಟೈಮಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ನೋಡು. ನೀನು ಇಲ್ಲೇ ಇದೆಯಾ ಅಂತ ಕೇಳಿದ್ ನೋಡಿ ನನಗೆ ಎಷ್ಟು ಶಾಕ್ ಆಯಿತು ಗೊತ್ತಾ? ಸುಮ್ಮನೆ ಜೋಕ್ಸು. ಸರಿ, ಇಂಟರ್ವ್ಯೂ ಹೇಗಾಯಿತು? ಸೂಪರಾಗಾಯಿತು ಬೇಬಿ. ಆಮೇಲೆ ಇಂಟರ್ವ್ಯೂಗೆ ಬೆಂಗಳೂರಿಂದ ಒಬ್ಬರು ಬಂದಿದ್ದರು. ಮಾತಾಡಿಸ್ಕೊಂಡು ಈ ತಾನೇ ರೂಮಿಗೆ ಬಂದೆ. ಸರಿ, ಒಳ್ಳೆ ರೂಮ್ ಮಾಡ್ಕೊಂಡಿದ್ಯಾ ಅಲ್ವಾ? ಟೈಮ್ಗೆ ಊಟ ತಿಂಡಿ ಮಾಡಬೇಕು, ಸರಿನಾ? ಹಾಂ ಹಾಂ ಹಾಂ, ಸ್ವಲ್ಪ ಎಕ್ಸ್ಪೆನ್ಸಿವು, ಆದರೂ ನೀನೇ ಅಲ್ವಾ ಸ್ಪಾನ್ಸರ್ ಮಾಡಿರೋದು ಅಂತ ಇಲ್ಲೇ ಉಳ್ಕೊಂಡಿದ್ದೀನಿ. ನೋಡು ಹರಿ, ಈ ಸಲ ನಿನಗೆ ಕೆಲಸ ಸಿಗಲೇಬೇಕು, ಇಲ್ಲಾಂದರೆ ನನಗೆ ತುಂಬ ಹರ್ಟ್ ಆಗುತ್ತೆ. ಹಾಂ ಹೌದು ಬೇಬಿ, ಖಂಡಿತ ಈ ಸಲ ನಾನು ವಾಪಸ್ ಬರಬೇಕಾದ್ರೆ ನಿನಗೊಂದು ಗುಡ್ ನ್ಯೂಸ್ ಇದ್ದೇ ಇರೋದು. ಅಪ್ಪ, ಅಷ್ಟು ಮಾಡು ಸಾಕು. ಹರಿ, ಬೇಗ ಬಾ, ನಿನ್ನ ನೋಡಬೇಕು ಅನ್ನಿಸ್ತಾ ಇದೆ. ನನಗೂ ಅಷ್ಟೇ ಬೇಬಿ, ನೀನು ನೋಡಬೇಕು ಅಂತ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಐ ಮಿಸ್ ಯು ಸೋ ಮಚ್.